ಹೇ ಗೈಸ್, ಕೆಲ್ಸಕ್ಕೆ ಅಂತ ಊರು ಬಿಟ್ಟು ಹೋದಾಗ ಮಾತ್ರ ನಮ್ಮ ಊರಿನ ವರ್ತು ಗೊತ್ತಾಗೋದು. ಮೊದ್ಲೆಲ್ಲ ಮಳೆ ಬರುವಾಗ ಎಷ್ಟು ಮಳೆ ಮಾರೆ ಅಂತ ಬೇಜಾರಾಗ್ತಾ ಇತ್ತು. ಆದ್ರೆ ಈಗ ಬೀಳೋ ಒಂದೊಂದು ಹನಿಯನ್ನು ಕೂಡ ಅಡ್ಮೈರ್ ಮಾಡ್ತಾ ಇದ್ದೇನೆ. ಬೆಳಿಗ್ಗೆ ಫ್ರೆಶ್ ಆಗಿ ತಿಂಡಿ ಆದ್ಮೇಲೆ ಕ್ಲಾಸ್ ತಗೊಳ್ಳಿಕ್ಕೆ ಕೂತೆ. ಈ ವೆದರ್ಗೆ ನಮ್ಗೆ ಇಷ್ಟದ ಕೆಲಸವನ್ನು ಮಾಡೋದು ಏನೋ ಒಂದು ಖುಷಿ. ಅದಾದ್ಮೇಲೆ ಕೆಲವು ಲಾಸ್ಟ್ ಬ್ಯಾಚ್ ಸ್ಟೂಡೆಂಟ್ ಗಳು ರೆಕಾರ್ಡ್ ಬುಕ್ ಕಲ್ಸಿದ್ರು, ಅದನ್ನ ಚೆಕ್ ಮಾಡಿದೆ. ಎಷ್ಟು ಚಂದ ಮಾಡಿದಾರಲ್ಲ. ಕಲ್ಸಿದ ಇಬ್ರು ಕೂಡ ಬಿಗಿನರ್ಸ್. ಮನೆಯಲ್ಲಿ ಒಂದು ಟೈಲರಿಂಗ್ ಮಿಷಿನ್ ಯೂಸ್ ಮಾಡದೆ ಸೈಡ್ ಅಲ್ಲಿ ಇತ್ತು, ಬೋರ್ ಆಗ್ತಾ ಉಂಟು ಅಂತ ಅದನ್ನ ತೆಗೆದು ಕ್ಲೀನ್ ಮಾಡಿದೆ. ಸ್ವಲ್ಪ ಆಯಿಲ್ ಎಲ್ಲ ಹಾಕಿ ತಿರುಗಿಸಿದ ಮೇಲೆ ಸರಿ ವರ್ಕ್ ಆಗ್ತಾ ಇತ್ತು. ಸ್ಟಿಚ್ ಮಾಡ್ಲಿಕ್ಕೆ ಅಂತ ಗೊತ್ತಿಲ್ಲ, ಇನ್ನು ಕಲಿಬೇಕಷ್ಟೆ. ಜೋರು ಮಳೆಗೆ ಎಲೆದು ಅಡ್ಡೆ ತಿನ್ಬೇಕು ಅಂತ ಆಸೆ ಆಯ್ತು. ಹಾಗೆ ತೋಟಕ್ಕೆ ಹೋಗಿ ಅರಶಿನ, ಉಪ್ಪಳಿಗೆ, ಬಾಳೆ ಎಲೆ ಕೊಯ್ಕೊಂಡು ಬಂದೆ. ಡೈಲಿ ಒಂದೊಂದು ತಿಂಡಿ ಮಾಡ್ಲಿಕ್ಕೆ ಹೇಳ್ತಾ ಇದ್ದಾನೆ ಅಂತ ಹೇಳಿ ಅಮ್ಮನಿಗೆ ಬೆಚ್ಚಾಯ್ತು ಕಾಣ್ತದೆ. ಯಾವಾಗ ಬೆಂಗಳೂರು ಹೋಗ್ತಿ ಅಂತ ಸಾರ್ಕ್ಯಾಸ್ಟಿಕ್ ಆಗಿ ಕೇಳಿದ್ರು. ನಂಗೆ ನಗು ಬೇರೆ ಬಂತು. ಸೀಸನಲ್ ಫುಡ್ ಅನ್ನು ಟೇಸ್ಟ್ ಮಾಡೋದು ನಂಗೊಂದು ಕ್ರೇಜ್. ಈ ಅಡ್ಡೆ ನೀವು ತಿಂದಿದ್ದೀರಾ? ಇಲ್ಲ ಅಂತಂದ್ರೆ ನಮ್ಮನೆಗೆ ಬನ್ನಿ, ಮಾಡಿಕೊಡುವ.